ಪೆಟ್ಟಿಗೆ ಇಡಬೇಕು ಅಂತೇಳಿ ನಮಗೆ ಮೇಯ್ನಾಗಿ ಬೇಕಾದ ಸ್ಟ್ಯಾಂಡನ್ನ ಇಟ್ಕೋಬೇಕು. ಇದಕ್ಕೆ ಶತ್ರುಗಳು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಇರುವೆಗಳು ಮತ್ತು ಕಡ್ಜಗಳು ಮತ್ತು ಕರಡಿ ಕಾಟ ಇರುತ್ತೆ. ಸುತ್ತಮುತ್ತ ಕರಡಿ ಕಾಟ ಏನಿಲ್ಲ ಅಂತ ನೋಡ್ಕೋಬೇಕು. ಕರಡಿ ಕಾಟ ಇತ್ತು ಅಂತಂದರೆ ಕಂಪ್ಲೀಟಾಗಿ ಗೂಡನ್ನ ನಾಶ ಮಾಡಿಬಿಟ್ಟು ಇರೋ ಹುಳ ಮೊಟ್ಟೆ ಮರಿ ಜೇನ್ನ ತಿಂದು ಹೋಗುತ್ತೆ. ಅದು ಬಿಟ್ಟರೆ ಏನಂತ ಇರುವೆಗಳು, ಈ ಜೇನಿಗೋಸ್ಕರ ಜೇನು ಸಿಹಿ ಆಗಿರೋದ್ರಿಂದ ಈ ಸ್ಟ್ಯಾಂಡಲ್ಲಿ ಇರುವೆಗಳು ಬಂದು ಅಟ್ಯಾಕ್ ಮಾಡಿ ಜೇನುನೊಣಗಳನ್ನು ಸಾಯಿಸುತ್ತೆ. ಮತ್ತು ಕೆಂಪಿರುವೆ ಇರೋದು ಕಪ್ಪಿರುವೆ, ಅದಕ್ಕೇನು ಮಾಡಿ ಈ ಥರ ಸ್ಟ್ಯಾಂಡ್ ಹಾಕ್ಬಿಟ್ಟು ಅದಕ್ಕೆ ಕಂಪ್ಲೀಟಾಗಿ ಗ್ರೀಸನ್ನು ಸವರ್ಬಿಟ್ಟು ಅದರಲ್ಲಿ ಇರುವೆಗಳು ಮೂವ್ ಆಗಲ್ಲ. ಮತ್ತು ಕೆಳಭಾಗಕ್ಕೆ ಹಾಕೋದಾದ್ರೆ ಬೂದಿನ ಆರ್ಗ್ಯಾನಿಕ್ಕಾಗಿ ಇರುವೆ ಪೌಡ್ರ್ ಅಂದರೆ ಬೂದಿನ ಹಾಕ್ಬೋದು. ಅದೊಂದು ಹಾಕಿ ಇದನ್ನು ಜೇನಿಗೆ ಶತ್ರುಗಳಾಗಿ ಅವಾಯ್ಡ್ ಮಾಡ್ಕೋಬೋದು. ಮತ್ತು ನಾವು ಸ್ಟ್ಯಾಂಡ್ ಹಾಕಿದ್ದೀವಿ ಅಂದರೆ ಸ್ಟ್ಯಾಂಡ್ ಮೇಲೆ ಪೆಟ್ಟಿಗೆನ ಇಟ್ಬಿಟ್ಟು ಆ ಪೆಟ್ಟಿಗೆಗೆ ಒಂದು ಯಾವ್ದಾದ್ರು ಹಗ್ಗದಿಂದ ಸಪೋರ್ಟಿವ್ ಆಗಿ ಏನು ಬೀಳ್ದ ಹಾಗೆ ಪೆಟ್ಟಿಗೆನ ಕಟ್ಟಬೇಕಾಗತ್ತೆ. ಇದೇನು ಅಂತೇಳಿ ಈಗ ಬೈ ಮಿಸ್ಟೇಕ್ ಏನೋ ಮಂಗಗಳು ತೋಟದಲ್ಲೇ ಇರೋದ್ರಿಂದ ಮಂಗ ಇರ್ಬೋದು, ಇಲ್ಲ ಯಾವ್ದಾದ್ರು ಬಂದು ಸುಮ್ಮನೆ ಒಂದು ನಾಯಿ ತೋಟದಲ್ಲಿ ಬರ್ತಾ ಇರುತ್ತೆ, ತಳ್ಳಿ ಬೀಳ್ಸೋದು ಅವಾಯ್ಡ್ ಆಗುತ್ತೆ ಈ ಥರ ಪೆಟ್ಟಿಗೆನ ಕಟ್ಟೋದ್ರಿಂದ. ಮತ್ತು ಬಾಕ್ಸು ಒಂದು ಜೇನು ಕೋಣೆ ಇದು ಸಂಸಾರ ಕೋಣೆ ಸಪ್ರೇಟ್ ಇರೋದ್ರಿಂದ ಸ್ವಲ್ಪ ಜಾರಿದ್ರು ಕೂಡ ಮಿಸ್ಯೂಸ್ ಆಗಿ ನೊಣಗಳ ದಾರಿ ಅಂತೇಳಿ ನೊಣಗಳ ದಾರಿ ಫ್ರಂಟಲ್ಲಿ ಮಾತ್ರ ಇರುತ್ತೆ. ಅದು ಎಲ್ಲಿ ಬೇಕಲ್ಲಿ ಓಪನ್ ಆಗಿಬಿಟ್ರೆ ಕ್ರಾಸ್ ಆಗಿಬಿಟ್ರೆ ಅದು ಎರಿಗಳು ಕರೆಕ್ಟಾಗಿ ಕಟ್ಟಲ್ಲ. ಎಲ್ಲಿ ಬೇಕಲ್ಲಿ ಎರಿಗಳನ್ನ ಜಾರ್ಬಿಟ್ಟು ಕಟ್ಟುತ್ತೆ. ಫ್ರೇಮ್ಗಳು ಜಾರೋದ್ರಿಂದ ಎರಿಗಳು ಸ್ಟ್ಯಾಂಡರ್ಡ್ ಆಗಿ ಸ್ಟ್ರೈಟ್ ಬರಲ್ಲ, ಹೇಗೆ ಬೇಕಾಗಿ ನೊಣಗಳು ಕಟ್ಟುತ್ತೆ. ಅದಕ್ಕಾಗಿ ಜಾರ್ದಾಗೆ ಈ ಹಗ್ಗ ಸಪೋರ್ಟಿಂದ ಕಟ್ಟಬೇಕು. ಮತ್ತು ಮಳೆಗಾಲದಲ್ಲಿ ರಕ್ಷಣೆಗೋಸ್ಕರ ಅಂತೇಳಿದ್ರೆ ನಾವು ಪ್ಲಾಸ್ಟಿಕ್ಕನ್ನ ಮುಚ್ಬೋದು. ಈಗ ಬೇಸಿಗೆ ಇರೋದ್ರಿಂದ ಏನಂತ ನಮಗೆ ಪ್ಲಾಸ್ಟಿಕ್ ಅವಶ್ಯಕತೆ ಇಲ್ಲ. ಒನ್ ಟೈಮ್ ಯಾವಾಗಲಾರು ಅಪರೂಪಕ್ಕೆ ಮಳೆ ಬರೋದ್ರಿಂದ ಒಂದು ಚೀಲನ ಮುಚ್ಚಿಬಿಟ್ಟು ಅದ್ರ ಮೇಲೆ ಸಪೋರ್ಟಿವ್ ಆಗಿ ಏನಾದ್ರು ಇಡಬೇಕಾಗತ್ತೆ. ಚೀಲ ಬೀಳ್ದಾಗ ಏನಾದ್ರು ಇಟ್ಬಿಟ್ಟು ಮೇಂಟೈನ್